ನೆಪೋಟಿಸಂ ಹಿಂದಿ ಚಿತ್ರರಂಗದಲ್ಲಿ ಅತಿ ಹೆಚ್ಚಾಗಿ ಕೇಳಿಬರುವ ನೆಪೋಟಿಸಂ ಚರ್ಚೆ ಇದೀಗ ಕನ್ನಡ ಚಿತ್ರರಂಗದಲ್ಲೂ ಸದ್ದು ಮಾಡ್ತಿದೆ. ಹೌದು, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಇತ್ತೀಚೆಗೆ ನೆಪೋಟಿಸಂ ಬಗ್ಗೆ ಆಡಿದ ಮಾತು ಸ್ಯಾಂಡಲ್ವುಡ್ ನಲ್ಲಿ ಸಂಚಲನ ಸೃಷ್ಟಿಸಿದೆ. ಸುದೀಪ್ ಅವರ ಅಕ್ಕನ ಮಗ ಸಂಚಿ ಸಂಜೀವ್ ಮ್ಯಾಂಗೋ ಪಚ್ಚ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದು, ಈ ಚಿತ್ರವನ್ನು ಸುದೀಪ್ ಅವರ ಪತ್ನಿ ಪ್ರಿಯಾ ಸುದೀಪ್ ನಿರ್ಮಾಣ ಮಾಡಿದ್ದಾರೆ. ಹೀಗೆ ಮ್ಯಾಂಗೋ ಪಚ್ಚ ಸಿನಿಮಾ ರಿಲೀಸ್ಗೂ ಮುನ್ನ ಕಿಚ್ಚ ಸುದೀಪ್ ಅವರಿಗೆ ಮಾಧ್ಯಮದವರು ನೆಪೋಟಿಸಂ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಈ ಪ್ರಶ್ನೆಗೆ ಸುದೀಪ್ ಅವರು ಕೊಟ್ಟ ಉತ್ತರವೇ ವಿವಾದಕ್ಕೆ ಕಾರಣವಾಗಿತ್ತು. ಹಾಗಿದ್ರೆ ಸುದೀಪ್ ಹೇಳಿದ್ದೇನು ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಈ ನೆಪೋಟಿಸಂ ಏನು ಅನ್ನೋದನ್ನ ನೋಡೋಣ. ನೆಪೋಟಿಸಂ ಎಂದ್ರೆ ಅಧಿಕಾರ, ಪ್ರಭಾವ ಅಥವಾ ಉದ್ಯೋಗದಲ್ಲಿರುವವರು ತಮ್ಮ ಸ್ವಂತ ಕುಟುಂಬದ ಸದಸ್ಯರಿಗೆ ಅಥವಾ ಸಂಬಂಧಿಕರಿಗೆ ಅರ್ಹತೆ ಇಲ್ಲದಿದ್ದರೂ ವಿಶೇಷ ಆದ್ಯತೆ ಅಥವಾ ಹುದ್ದೆಗಳನ್ನು ನೀಡುವುದಾಗಿದೆ. ಇದನ್ನೇ ಸ್ವಜನ ಪಕ್ಷಪಾತ, ಬಂಧು ಪ್ರೀತಿ ಅಥವಾ ನೆಪೋಟಿಸಂ ಅಂತಾರೆ. ಇನ್ನು ಸುದೀಪ್ ಏನ್ ಹೇಳಿದ್ರು ಅನ್ನೋದ್ರ ಕಡೆ ಗಮನ ಕೊಡೋದಾದ್ರೆ, ನೆಪೋಟಿಸಂ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಕ್ಕಳನ್ನು ಯಾಕೆ ಕೇಳಿಲ್ಲ? ಶಿವಣ್ಣನಿಗೆ ಈ ಪ್ರಶ್ನೆ ಕೇಳಿದ್ರಾ? ಯಾರಿಗೆ ಸಿನಿಮಾಗೆ ಬರೋ ಅರ್ಹತೆ ಇದೆಯೋ ಅಂತವರಿಗೆ ಇಲ್ಲಿ ಕೆಲಸ ಸಿಗುತ್ತೆ. ಎಲ್ಲಿದ್ದನು ಎಲ್ಲಿಗೂ ತರಬೇಡಿ ಅಂತ ಕಿಚ್ಚ ಸುದೀಪ್ ಖಡಕ್ ತಿರುಗೇಟು ನೀಡಿದ್ದರು. ಅನಂತರ ತಮ್ಮ ನೆಪೋಟಿಸಂ ಹೇಳಿಕೆಗೆ ಕಿಚ್ಚ ಸ್ಪಷ್ಟನೆಯನ್ನು ನೀಡಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರ ಎಲ್ಲಾ ಮಕ್ಕಳಿಗೂ ಅರ್ಹತೆ ಇತ್ತು, ಹಾಗಾಗಿ ಅವರೆಲ್ಲರೂ ಚಿತ್ರರಂಗಕ್ಕೆ ಬಂದರು. ನಾವು ಶಿವಣ್ಣ ಅವರನ್ನು ನೋಡಿಕೊಂಡು ಬೆಳೆದವರು. ಪುನೀತ್ ರಾಜ್ಕುಮಾರ್ ಅದೆಷ್ಟೋ ಮಂದಿಗೆ ಸ್ಫೂರ್ತಿಯಾಗಿದ್ದಾರೆ ಎಂದಿದ್ದರು. ಇನ್ನು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಎದುರು ಮಾಧ್ಯಮದವರು ಇದೇ ನೆಪೋಟಿಸಂ ಬಗ್ಗೆ ಸುದೀಪ್ ಅವರ ಹೇಳಿಕೆಯನ್ನು ಮುಂದಿಟ್ಟು ಪ್ರಶ್ನೆ ಮಾಡ್ತಾರೆ. ಹೌದು, ಮ್ಯಾಂಗೋ ಪಚ್ಚ ಮೂವಿ ನೋಡಿ ಬಂದ ಬಳಿಕ ಮಾಧ್ಯಮಗಳು ನೆಪೋಟಿಸಂ ಪ್ರಶ್ನೆಯನ್ನು ಶಿವಣ್ಣ ಅವರಿಗೆ ಯಾಕೆ ಕೇಳಿಲ್ಲ ಎಂದು ಸುದೀಪ್ ಹೇಳಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ. ತಕ್ಷಣವೇ ಶಿವಣ್ಣ, ನೀವು ಆ ಪ್ರಶ್ನೆಯನ್ನು ಯಾಕೆ ಕೇಳಿದ್ರಿ? ನಾನು ಆ ವಿಡಿಯೋ ನೋಡಿದ್ದೇನೆ, ಆದರೆ ನೀವು ಆ ಪ್ರಶ್ನೆಯನ್ನು ಯಾಕೆ ಕೇಳುತ್ತಿದ್ದೀರಿ? ಅದು ಕೇಳಬೇಕಾದ ಪ್ರಶ್ನೆಯಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಮುಂದುವರೆದು ಮಾತನಾಡಿದ ಶಿವಣ್ಣ, ಚಿತ್ರರಂಗದಲ್ಲಿ ಕೇವಲ ಇವರ ಮಕ್ಕಳು ಅಥವಾ ಅವರ ಮಕ್ಕಳೇ ಬಂದು ಕನಸು ಕಾಣಬೇಕು ಅಂತ ಏನೂ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ಮಗುವಿಗೂ ಕನಸು ಕಾಣುವ ಹಕ್ಕಿದೆ. ಚಿತ್ರರಂಗಕ್ಕೆ ಯಾರ ಮಕ್ಕಳು ಬೇಕಾದ್ರೂ ಬರಬಹುದು, ನೀವು ಕೂಡ ಬರಬಹುದು, ಎಲ್ಲರಿಗೂ ಇಲ್ಲಿ ಅವಕಾಶವಿದೆ ಎಂದರು. ಇನ್ನು ಇದೇ ವೇಳೆ ಶಿವಣ್ಣನ ಪಕ್ಕದಲ್ಲೇ ನಿಂತಿದ್ದ ಸುದೀಪ್, ಗ್ರೇಟ್ನೆಸ್ ಅಂದ್ರೆ ಏನು ಗೊತ್ತಾ? ಈ ಪ್ರಶ್ನೆಯನ್ನು ಶಿವಣ್ಣನಿಗೆ ಕೇಳಿದ್ರಲ್ಲ ಎಂದು ಮಾಧ್ಯಮದವರಿಗೆ ತಿರುಗೇಟು ಕೊಟ್ರು. ಸುದೀಪ್ ಹೇಳಿಕೆಯಿಂದ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದ್ದ ವಿವಾದದ ಅಲೆ ಎಬ್ಬಿಸಿದ ವಿಷಯ ಸದ್ಯ ಶಿವಣ್ಣನವರ ತಾಳ್ಮೆಯ ಉತ್ತರದಿಂದ ತಣ್ಣಗಾಗಿದೆ.